ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆ ವಿಚಾರಣೆಯಿಂದ ಜಸ್ಟಿಸ್ ಉದಯ್ ಲಲಿತ್ ಹಿಂದೆ ಸರಿದಿದ್ದಾರೆ. ವಿಚಾರಣೆಗಾಗಿ ಸಿಐಜೆ ಗೊಗಾಯ್ ನೇತೃತ್ವದಲ್ಲಿ ಪುನರ್ ಪೀಠವನ್ನ ರಚನೆ ಮಾಡಲಾಗಿದೆ. ವಿಚಾರಣೆಯಿಂದ ಜಸ್ಟಿಸ್ ಉದಯ್ ಲಲಿತ್ ಹಿಂದೆ ಸರಿದ ಹಿನ್ನೆಲೆಯಲ್ಲಿ ಇದೀಗ ಪುನರ್ ಪೀಠವನ್ನ ನ್ಯಾಯಮೂರ್ತಿಗಳು ರಚನೆ ಮಾಡ್ತಾ ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪುನರ್ ಪೀಠವನ್ನ ರಚನೆ ಮಾಡ್ತಾ ಇದ್ದಾರೆ. ಅಯೋಧ್ಯೆ ವಿಚಾರಣೆಗೆ ದಿನಾಂಕವಷ್ಟೇ ನಿಗದಿಪಡಿಸುತ್ತೇವೆ ಅಂತ ಪಂಚಪೀಠ ಹೇಳಿದೆ. ಜನವರಿ 29ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಹೊಸ ಸಾಂವಿಧಾನಿಕ ಪೀಠದಿಂದಲೇ ಅಯೋಧ್ಯೆ ವಿವಾದ ವಿಚಾರಣೆ ನಡೆಸುವಂತಹ ಎಲ್ಲಾ ಸಾಧ್ಯತೆ ಇದೆ. ಸದ್ಯ ಉದ್ಭವಿಸಿರ್ತಕ್ಕಂತಹ ಪ್ರಶ್ನೆ ಏನಂದ್ರೆ, ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಸ್ಟಿಸ್ ಆಗಿರುವಂತಹ ಉದಯ್ ಲಲಿತ್ ಅವರು ಯಾವ ಕಾರಣಕ್ಕೋಸ್ಕರ ಹಿಂದೆ ಸರಿದಿದ್ದಾರೆ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಪಂಚ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಸಾಂವಿಧಾನಿಕ ಪೀಠವನ್ನ ರಚನೆ ಮಾಡಲಾಗಿತ್ತು. ಇವತ್ತಿಂದ ಈ ಒಂದು ವಿಚಾರಣೆ ಆರಂಭವಾಗಬೇಕಾಗಿತ್ತು. ಆದ್ರೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಉದಯ್ ಲಲಿತ್ ಅವರು ಈ ಒಂದು ಪಂಚ ಸದಸ್ಯರ ಪೀಠದಿಂದ ಹಿಂದೆ ಸರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಪುನರ್ ಪೀಠವನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ರಚನೆ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ ವಿಚಾರಣೆಯನ್ನ 29ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಆ ಮುಖಾಂತರ ಉದಯ್ ಲಲಿತ್ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಉದಯ್ ಲಲಿತ್ ಅವರು ಯಾವ ಕಾರಣಕ್ಕೋಸ್ಕರ ಹಿಂದೆ ಸರಿದಿದ್ದಾರೆ ಅನ್ನೋದೊಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಸಹಜವಾಗಿ ಉದ್ಭವಿಸ್ತಾ ಇದೆ. ಅಯೋಧ್ಯೆ ವಿವಾದಿತ ಭೂಪ್ರದೇಶ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮೇಲ್ಮನವಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಂದ ವಿಚಾರಣೆ ಆರಂಭವಾಗಬೇಕಾಗಿತ್ತು. ಸಾಂವಿಧಾನಿಕ ಪೀಠದಿಂದ ಈ ಒಂದು ವಿಚಾರಣೆ ಆರಂಭವಾಗಬೇಕಾಗಿತ್ತು. ಆದ್ರೆ ಸಾಂವಿಧಾನಿಕ ಪೀಠದ ಪಂಚ ಸದಸ್ಯರ ಪೈಕಿ ಒಬ್ಬರಾಗಿರ್ತಕ್ಕಂಥ ಉದಯ್ ಲಲಿತ್ ಅವರು ಈ ಒಂದು ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಪುನರ್ ಪೀಠವನ್ನ ಚೀಫ್ ಜಸ್ಟಿಸ್ ರಚನೆ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ ವಿಚಾರಣೆಯನ್ನ 29ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನುಳಿದಂತಹ ನ್ಯಾಯಮೂರ್ತಿಗಳನ್ನು ನಾವು ಗಮನಿಸೋದಾದ್ರೆ DY ಚಂದ್ರಚೂಡ್, ಹಾಗೆ SA ಬೋಬ್ಡೆ, ಹಾಗೆ SV ರಮಣ, ಹಾಗೆ ರಂಜನ್ ಗೊಗಾಯ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ರಂಜನ್ ಗೊಗಾಯರು ಸಹ ಇರ್ತಕ್ಕಂಥದ್ದು. ವಿವಾದಿತ ಭೂಪ್ರದೇಶವನ್ನ ಈ ಹಿಂದೆ ನಿರ್ಮೋಹಿ ಅಖಾಡ ಆಗಿರ್ಬೋದು, ರಾಮ್ಲಲ್ಲಾ ಜೊತೆಗೆ ಸುನ್ನಿ ವಕ್ಫ್ ಮಂಡಳಿಗೆ ಹಂಚಿಕೆ ಮಾಡಿ 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ನೀಡಿತ್ತು. ಈ ಒಂದು ತೀರ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಗಳು ಸಲ್ಲಿಕೆಯಾಗಿದ್ವು. ಇವತ್ತಿನಿಂದ ವಿಚಾರಣೆ ಆರಂಭವಾಗಬೇಕಿತ್ತು. ಎಸ್ ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೆಹಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್ ಇದೀಗ ಸುಪ್ರೀಂ ಕೋರ್ಟ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ವಾತಿ, ಈಗಾಗಲೇ ವಿಚಾರಣೆಯನ್ನ 29ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಆದ್ರೆ ಈತನ್ಮಧ್ಯೆ ಒಂದು ಪ್ರಶ್ನೆ ಉದ್ಭವಿಸ್ತಾ ಇರ್ತಕ್ಕಂಥದ್ದು, ಉದಯ್ ಲಲಿತ್ ಅವರು ಈ ಒಂದು ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂಥದ್ದು ಪಂಚ ಸದಸ್ಯರ ಪೈಕಿ. ಕಾರಣ ಏನು ಅಂತ ಗೊತ್ತಾಗ್ತಿದೆಯಾ ಅಥವಾ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಸ್ವಾತಿ? ಶಿವಶಂಕರ್, ಕಳೆದ 2 ತಿಂಗಳಿಂದ ಇವತ್ತು ರಾಮ ಮಂದಿರದ ವಿಚಾರಣೆ ಆರಂಭವಾಗಬಹುದು, ನಾಳೆ ರಾಮ ಮಂದಿರದ ವಿಚಾರಣೆ ಆರಂಭವಾಗಬಹುದು ಅಂತ ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು. ಆದ್ರೆ ಇವತ್ತು ಫೈನಲಿ ಜನವರಿ 10ನೇ ತಾರೀಕು ಪಂಚ ಸದಸ್ಯದ ಪೀಠ ಮುಖ್ಯ ನ್ಯಾಯಾಧೀಶರ ಒಂದು ಅಧೀನದಲ್ಲಿ ಈ ಒಂದು ಮ್ಯಾಟರ್ ಅನ್ನ ಆಲಿಸ್ತಾರೆ. ಹಾಗೂ ಯಾವತ್ತು ಈ ಒಂದು ಡೇ ಟು ಡೇ ಬೇಸಿಸ್ ಅಲ್ಲಿ ಹಿಯರಿಂಗ್ ನಡೆಯುತ್ತಾ ಅಥವಾ ಒಂದು ದಿನ ಬಿಟ್ಟು ದಿನ ನಡೆಯುತ್ತಾ, ಮತ್ತೆ ಇದರ ಟೈಮ್ ಲೈನ್ ಹೇಗಿರುತ್ತೆ ಅನ್ನುವಂತಹ ಒಂದು ವಿಸ್ತೃತವಾದಂತಹ ತೀರ್ಪನ್ನ ಇವತ್ತು ಇಡೀ ದೇಶ ಎಕ್ಸ್ಪೆಕ್ಟ್ ಮಾಡ್ತಿತ್ತು. ಆದ್ರೆ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ವಾದವನ್ನ ರಾಜೀವ್ ಧವನ್ ಅಂದ್ರೆ ಮುಸ್ಲಿಂ ಪರ ವಾದ ಮಂಡಿಸುತ್ತಿರುವಂತಹ ವಕೀಲರು ಈ ಒಂದು ವಾದವನ್ನ ಮಂಡಿಸಿದ್ದಾರೆ. ಯಾಕೆಂದ್ರೆ 1995ರಲ್ಲಿ ಕಲ್ಯಾಣ್ ಸಿಂಗ್ ಒಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕೇಸ್ನಲ್ಲಿ ಯು ಲಲಿತ್ ಅವರ ಒಂದು ಹೆಸರು ಕೂಡ ಉಲ್ಲೇಖವಾಗಿತ್ತು. ಸೊ ಹಾಗಾಗಿ ಈ ಕೇಸ್ ಇರುವಂತಹ ಕಾರಣ ಅವರು ಈ ಒಂದು ಬೆಂಚ್ ನಲ್ಲಿ ಇದ್ದು ಹಿಯರಿಂಗ್ ನಡೆಸೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಆದ್ರೆ ಇದು ಬರೀ ನಾನು ನ್ಯಾಯಾಂಗದ ಸುಪರ್ದಿಗೆ ತಗೊಂಡು ಬರುವಂತಹ ಒಂದು ವಿಚಾರ ಅಷ್ಟೇ. ಇದರಿಂದ ನನಗೆ ಯಾವುದೇ ರೀತಿಯಾಗಿ ಬೇಸರ ಇಲ್ಲ. ಅಕಸ್ಮಾತ್ ಏನಾದ್ರೂ ಯು ಲಲಿತ್ ಅವರು ಕೇಸಿನ ವಿಚಾರಣೆಯನ್ನ ನಡೆಸ್ತಾರೆ ಅಂದ್ರೆ ನಾನು ಅದಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸ್ತೀವಿ ಅಂತಾನೂ ಕೇಳ್ತಾರೆ. ಒಂದು ಕಡೆ ಮಗುನು ಚೂಟೋದು, ಮತ್ತೊಂದು ಕಡೆ ತೊಟ್ಲನ್ನು ತೂಗುವಂತಹ ಒಂದು ಪ್ರಕ್ರಿಯೆಗೆ ಇವತ್ತು ರಾಜೀವ್ ಧವನ್ ಅವರು ನಿರತರಾದ್ರು ಅಂತಾನೆ ಹೇಳಬಹುದು. ಇದನ್ನ ಕೇಳಿದಂತಹ ಯು ಲಲಿತ್ ತಕ್ಷಣವೇ ನಾನು ಈ ಒಂದು ಪಂಚ ಸದಸ್ಯ ಪೀಠದಿಂದ ನಾನು ಕೆಳಗಡೆ ಇಳಿತೀನಿ, ನಾನು ಈ ಒಂದು ಕೇಸಿನ ವಿಚಾರಣೆಯನ್ನ ನಡೆಸೋದಿಲ್ಲ, ಕೇಸನ್ನ ಆಲಿಸೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು.
ಅದಾಗಿದ ತಕ್ಷಣ ಮುಖ್ಯ ನ್ಯಾಯಾಧೀಶರಾದಂತಹ ರಂಜನ್ ಗೊಗೊಯ್ ಅವರು ಕೂಡ ಸರಿ ಹಾಗಿದ್ರೆ 29ನೇ ತಾರೀಕು ಹೊಸ ಒಂದು ಬೆಂಚನ್ನೇ ನಾವು ಪೀಠವನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ತದನಂತರದಲ್ಲಿ ಮತ್ತೆ ಕೇಸನ್ನ ವಿಚಾರಣೆಯನ್ನ ನಡೆಸ್ತೀವಿ. ಆದ್ರೆ ಅದು ಕೂಡ ಡೇ ಟು ಡೇ ಬೇಸಿಸ್ ಅಲ್ಲಿ ನಡೆಯುತ್ತಾ ಅಥವಾ ಅದು ಕೂಡ ಮುಂದೆ ಹೋಗ್ಬೇಕಾಗತ್ತಾ ಅನ್ನುವಂತಹ ಒಂದು ನಿರ್ಧಾರವನ್ನ ಜನವರಿ 29ನೇ ತಾರೀಕು ತಗೋತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬಹುಶಃ ಕಳೆದ ದಶಕಗಳಿಂದ ಇರುವಂತಹ ರಾಮ ಮಂದಿರದ ಒಂದು ಸಮಸ್ಯೆ ಇನ್ನೇನು ಇವತ್ತಿನಿಂದ ಇದರ ವಿಚಾರಣೆ ಆರಂಭವಾಗಿ ಇದು ಕೇವಲ ಒಂದು ಜಾಗದ ವಿವಾದ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ನೀಡಿದಂತಹ ತೀರ್ಪು, ದೀಪಕ್ ಮಿಶ್ರಾ ಅವರ ನೇತೃತ್ವದಲ್ಲಿ ನೀಡಿದಂತಹ ತೀರ್ಪನ್ನ ಇವತ್ತು ಈ ಜಾಗ ಯಾರಿಗೆ ಸೇರುತ್ತೆ, ಅದು ಹಿಂದೂಗಳಿಗೆ ಅಥವಾ ಮುಸ್ಲಿಮರಿಗೆ ಅಥವಾ ಅದು ಸುನ್ನಿ ವಕ್ಫ್ ಬೋರ್ಡ್ಗೆ ಅಥವಾ ಹಿಂದೂ ಸಂಘಟನೆಗೆ ಅನ್ನುವಂತಹ ಒಂದು ಜಾಗದ ವಿವಾದವನ್ನಾದ್ರೂ ಇವತ್ತಿಂದ ಕೇಸು ವಿಚಾರಣೆ ದಿನನಿತ್ಯವಾಗಿ ಆರಂಭವಾಗಬಹುದು ಮತ್ತು ಚುನಾವಣೆಯ ಮುಂಚೆ ಈ ಒಂದು ತೀರ್ಪು ಬರಬಹುದು ಅನ್ನುವಂತಹ ಸಾಧ್ಯತೆಗಳು ಇತ್ತು. ಸರಿಸುಮಾರು ಈ ಒಂದು ವಿಚಾರಣೆ ನಡೆದ್ರೆ ಒಂದು ವಾರದಲ್ಲಿ 5 ದಿನಗಳ ಕಾಲ ವಿಚಾರಣೆ ನಡೆದಾಗ ಮೇ ಬಿ ಒಂದು 2 ತಿಂಗಳಲ್ಲಿ ಅಟ್ಲೀಸ್ಟ್ ಈ ಒಂದು ವಿವಾದ ಬಗೆಹರಿಯುವಂತಹ ಸಾಧ್ಯತೆ ಮತ್ತು ತೀರ್ಪು ಹೊರಬರುವಂತಹ ಸಾಧ್ಯತೆಗಳಿತ್ತು. ಆದ್ರೆ ಈಗ ಅದು ಕೂಡ ಕಂಡು ಬರ್ತಾ ಇಲ್ಲ. ಶಿವಶಂಕರ್, ಓಕೆ ಸ್ವಾತಿ, ಅಂದ್ರೆ ಪಾರದರ್ಶಕವಾಗಿ ಒಂದು ವಿಚಾರಣೆ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಜಡ್ಜ್ಗಳ ಮೇಲೆಯೇ ಕಾಂಟ್ರವರ್ಸಿ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಉದಯ್ ಲಲಿತ್ ಅವರು ಆ ಒಂದು ವಿಚಾರಣೆ ಹಿಂದೆ ಸರಿದಿದ್ದಾರೆ. ಎಲ್ಲ ಒಂದ್ ಕಡೆ ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಅನ್ನುವಂಥದ್ದು, ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಗಮನವನ್ನು ಹರಿಸ್ತಾ ಇರ್ತಕ್ಕಂಥದ್ದು, ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಒಟ್ಟಾರೆಯಾಗಿ ನೋಡಬಹುದು ಅನ್ನುವಂಥದ್ದು ಸ್ವಾತಿ? ಶಿವಶಂಕರ್, ಒಂದಂತೂ ತುಂಬಾ ಕ್ಲಿಯರ್, ಇಲ್ಲಿ ಜಡ್ಜ್ಗಳ ಕ್ರೆಡಿಬಿಲಿಟಿಯನ್ನ ಪ್ರಶ್ನೆ ಮಾಡೋದಕ್ಕೆ ರಾಜೀವ್ ಧವನ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿಲ್ಲ. ಆದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಚುನಾವಣೆಯ ಮುಂಚೆ ಈ ಒಂದು ತೀರ್ಪು ಬರೋದು, ಕಾಂಗ್ರೆಸ್ ಆಗಿರಬಹುದು, ಇದರ ಪರವಾಗಿ ವಾದ ಮಾಡ್ತಿರುವಂತಹ ಕಪಿಲ್ ಸಿಬಲ್ ಆಗಿರಬಹುದು ಮತ್ತು ಮುಸ್ಲಿಂ ವಕ್ಫ್ ಬೋರ್ಡಿಗಾಗಿರಬಹುದು, ಚುನಾವಣೆಯ ಮುಂಚೆ ಈ ಒಂದು ತೀರ್ಪು ಬರಬಾರದು ಅನ್ನುವಂಥದ್ದು ಅವರ ಸ್ಟ್ಯಾಂಡ್ ತುಂಬಾ ಕ್ಲಿಯರ್ ಆಗಿತ್ತು. ಬಹುಶಃ ಅದರ ಆಧಾರದ ಮೇಲೆಯೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ, ಈ ಒಂದು ವಾದವನ್ನ ಅವರು ಇಷ್ಟು ದಿನಗಳ ಕಾಲ ಮಂಡನೆಯನ್ನ ಮಾಡಿರಲಿಲ್ಲ. ಆದ್ರೆ ಇನ್ನೇನು ಪಂಚ ಸದಸ್ಯ ಪೀಠ ಯಾರ್ಯಾರು ಇದರಲ್ಲಿ ಇರ್ತಾರೆ ಅನ್ನುವಂತಹ ಒಂದು ನೋಟಿಫಿಕೇಶನ್ ಕಳೆದ 2 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಇಂದ ಬರುತ್ತೆ. ಆಗ ಸಿಜೆಐ ಇದನ್ನ ಕೊಟ್ಟಿದ್ದ ತಕ್ಷಣವೇ ಅವರು ಎಲ್ಲೂ ಕೂಡ ಟ್ವಿಟರ್ ಅಲ್ಲಿ ಆಗಲಿ ಅಥವಾ ಎಲ್ಲೂ ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ನೀಡಿರೋದಿಲ್ಲ. ನೇರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅವರು ವಾದವನ್ನ ಶುರು ಮಾಡುತ್ತಿದ್ದ ಹಾಗೆಯೇ ಕೂಡ ಈ ಒಂದು ವಾದವನ್ನ ಮಂಡಿಸ್ತಾರೆ. ಯು ಲಲಿತ್ ಅವರು ಈ ಹಿಂದೆ ಒಂದು ಪ್ರಕರಣದಲ್ಲಿ ಅವರ ಹೆಸರು ಕೂಡ ಉಲ್ಲೇಖವಾಗಿದೆ. 1995ರಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಕಲ್ಯಾಣ್ ಸಿಂಗ್ ಅವರ ಒಂದು ಸಂದರ್ಭ, ಮುಖ್ಯಮಂತ್ರಿ ಆಗಿದ್ದಂತಹ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಉಲ್ಲೇಖ ಆಗಿರೋದ್ರಿಂದ ಇವರು ಕೂಡ ಆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಕಾಂಟ್ರವರ್ಸಿ ಇರೋದ್ರಿಂದ ಇವರು ಈ ಕೇಸಲ್ಲಿ ಇದ್ದಾರೆ ಅನ್ನೋದೇ ಪ್ರಶ್ನಾರ್ಹ ಅಂತ ಹೇಳಿದ್ದಾರೆ. ಆದ್ರೆ ಅದರ ಮೇಲೂ ಕೂಡ ಅವರು ಈ ಕೇಸ್ ವಿಚಾರಣೆ ನಡೆಸಿದ್ರೆ ನಮಗೆ ಸಂತಸ ಅಂತ ಕೂಡ ಹೇಳುವಂತಹ ಒಂದು ಟೀಕೆಯ ಮಾತನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ರಾಜೀವ್ ಧವನ್ ಅವರು ಆಡಿದ್ರು. ಇಷ್ಟೆಲ್ಲ ಕೇಳಿದ ನಂತರ ಇಟ್ ಇಸ್ ಯಾರಿಗೆ ಆದ್ರೂ ಕೂಡ ಒಂದು ನೈತಿಕ ಹೊಣೆಯನ್ನ ಹೊತ್ತು ಇವತ್ತು ನ್ಯಾಯಾಧೀಶರಾದಂತಹ ಯು ಲಲಿತ್ ಅವರು ಈ ಒಂದು ಪಂಚ ಸದಸ್ಯ ಪೀಠದಲ್ಲಿ ನಾನು ಇರೋದಿಲ್ಲ ಮತ್ತು ಈ ಕೇಸಿನ ವಿಚಾರಣೆಯನ್ನ ನಡೆಸೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಶಿವಶಂಕರ್, ಓಕೆ ಸ್ವಾತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರು, ಈಗಾಗಲೇ ನಮ್ಮ ಕರೆಸ್ಪಾಂಡೆಂಟ್ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ರು. ಅಂದ್ರೆ ಒಂದು ಪ್ರಶ್ನೆ ಉದ್ಭವಿಸಿತ್ತು, ಉದಯ್ ಲಲಿತ್ ಅವರು ಯಾವ ಕಾರಣಕ್ಕೋಸ್ಕರ ಈ ಒಂದು ವಿಚಾರಣೆಯಿಂದ ಹಿಂದೆ ಸರಿದಿದ್ರು ಅನ್ನುವಂಥದ್ದಾದ್ರೆ ಕ್ಲಿಯರ್ ಕಟ್ ಆಗಿ ನಮಗೆ ವಿಷಯ ಗೋಚರಿಸ್ತಾ ಇದೆ. ಏನಂದ್ರೆ ಈಗಾಗಲೇ ರಾಜೀವ್ ಧವನ್ ಅವರು, ಅಂದ್ರೆ ಪ್ರತಿವಾದಿ ಅಥವಾ ಅರ್ಜಿದಾರರು ಏನಿದ್ದಾರೆ, ಅವರಿಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿಯನ್ನ ಸಲ್ಲಿಸಿಕೊಂಡಿದ್ದಾರೆ. ಉದಯ್ ಲಲಿತ್ ಅವರು ಈ ಒಂದು ಪಂಚ ಸದಸ್ಯ ಪೀಠದಲ್ಲಿ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಸ್ವತಃ ಉದಯ್ ಲಲಿತ್ ಅವರೇ ಸ್ವ ನಿರ್ಧಾರವನ್ನು ತೆಗೆದುಕೊಂಡು ಈಗ ಆ ಒಂದು ಪಂಚಪೀಠದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು. ಹಾಗಾಗಿ ಈಗ ನೂತನವಾಗಿ ಪುನರ್ಪೀಠವನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಚನೆ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಜನವರಿ 29ರಿಂದ ವಿಚಾರಣೆ ಮತ್ತೆ ಆರಂಭವಾಗ್ತಿದೆ.